ಸರ್ ನಮಸ್ತೆ ಸರ್. ನಿಮ್ಮದು ಚಿಕ್ಕದಾಗಿ ಒಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಆನಂದ್ ಹಬಾರ್ ಅಂತ. ಓಕೆ ಸರ್. ಬೆಂಗಳೂರಿಂದ ಬಂದಿದ್ದೀನಿ. ಓಕೆ ಸರ್. ನಾನೊಬ್ಬ ಟೆಕ್ಸ್ಟೈಲ್ ಇಂಜಿನಿಯರ್. ಓಕೆ. ನಾನು ಒಂದು NGOನ 35 ವರ್ಷದಿಂದ ನಡೆಸ್ತಾ ಇದ್ದೀನಿ. ಓಕೆ ಸರ್. ಅದ್ರ ಹೆಸರು ತಾರಾ ಸಾರ್ತು ಟೆಕ್ಸ್ಟೈಲ್ ಸೆಂಟರ್ ಅಂತ. ಓಕೆ. ನಾವು ಬಾಳೆ ನಾರಿನ ಉನ್ನತೀಕರಣಕ್ಕೆ ನಾವು ಮುಂಚೆಯಿಂದ ಕೆಲಸ ಮಾಡಿದ್ದೀವಿ. ಓಕೆ. ಅದನ್ನು ಉಪಯೋಗಿಸಿ ಬಾಳೆನ ದಾರ ಮಾಡಿಬಿಟ್ಟು ಅದನ್ನು ನೇಯ್ದು ಅದರಿಂದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂದರೆ ಪರದೆಗಳು, ಬ್ಲೈಂಡ್ಸ್ ಅಂತ ಏನು ಕರೀತಾರೆ ಅದು, ಇಲ್ಲ ಬ್ಯಾಗ್ಸು, ಇಲ್ಲ ವಿಂಡೋ ಇವರು ಕಾಲ್ ಲ್ಯಾಂಪ್ ಶೀಟ್ಸು, ಓಕೆ. ಇಲ್ಲ ಟೋಟ್ ಬ್ಯಾಗ್ಸು, ಇಲ್ಲ ಇವನ್ ಸ್ಯಾಡಲ್ ಬ್ಯಾಗ್ಸು, ಈ ಥರದ್ದೆಲ್ಲ ನಾವು ಬಾಳೆನಾರಿಂದ ಮಾಡಿದ್ದೀವಿ. ಓಕೆ ಸರ್. ಅದು ನಮ್ಮ ದೇಶದಲ್ಲೂ ಸೇಲ್ ಆಗಿದೆ, ಹೊರದೇಶದಲ್ಲೂ ಅದು ಸಾಕಷ್ಟು ಸೇಲ್ ಆಗಿದೆ, ಎಕ್ಸ್ಪೋರ್ಟು ಆಗಿದೆ. ಅದು ನಾವು ಶುರು ಮಾಡಿದ್ದು ನಮ್ಮ ಹಳ್ಳಿಯಲ್ಲಿ ಸಾಕಷ್ಟು ಬಾಳೆ ತೋಟಗಳಿತ್ತು. ಬಾಳೆ ತೋಟದ ತ್ಯಾಜ್ಯಗಳಿಂದ ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅದನ್ನು ಮಾಡಿದ್ವಿ. ಅದು ಚೆನ್ನಾಗಿ ಸಫಲತೆ ಪಡೆದಿದೆ. ಅದರಿಂದ ಈಗಾಗಲೇ ಒಂದು 20 ಜನಕ್ಕೆ 35 ವರ್ಷದಿಂದ ವರ್ಷಪೂರ್ತಿ ಕೆಲಸ ಸಿಗ್ತಾ ಇದೆ. ಓಕೆ. ಏನಿಲ್ಲ ಅಂತಂದ್ರು ಅವರು 5,500ರಿಂದ 12,000 ರೂಪಾಯಿವರೆಗೂ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದಾರೆ ಹೌದು ಸರ್. ಅವರವರ ಕೆಲಸಕ್ಕೆ. ಅದೇನು NGO ಆಗಿ ಚಾಲೂ ಮಾಡಿದ್ದೀರಿ ಸರ್? NGO ಓಕೆ. ಎಲ್ಲಿದೆ ಸರ್ ಅದು? ಸಾತ್ನೂರ್ ಅಂತ ಒಂದು ಕನಕಪುರದ ಹತ್ರ. ಕನಕಪುರದ ಹತ್ರ. ನಿಮ್ಮದೇ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ? ನಾನು ಟೆಕ್ಸ್ಟೈಲ್ ಓದಿದ್ದು ಟೆಕ್ಸ್ಟೈಲ್. ಓಕೆ. ಅಲ್ಲೇ ಒಂದು ಇದನ್ನ ಸೆಟಪ್ ಮಾಡಿದ್ವಿ. ಓಕೆ ಸರ್. ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ ಎಲ್ಲ ನಾವೇ ಡಿಸೈನ್ ಮಾಡಿಕೊಂಡು ಅದನ್ನ ಹಾಕ್ಬೋದು. ಓಕೆ. ಎಷ್ಟು NGOಗಳು ಇದೆ ಸರ್ ನಿಮ್ಮ ಕೈ ಇವಾಗ? ಇಲ್ಲ, ಒಂದೇ ಇರೋದು ಒಂದೇ. ಓಕೆ. ಅದರಲ್ಲೇ ಕೆಲಸ ಮಾಡ್ತಾ ಬನ್ನಿ. ಓಕೆ ಸರ್. ಇಲ್ಲಿ ಸಾಕಷ್ಟು ಬೇರೆ ಕೆಲಸಗಳು ಮಾಡಬೇಕು ಅಂತ ಅದರಿಂದ ಪೇಪರ್ ಮಾಡಿದ್ವಿ. ಓಕೆ. ಬಾಳೆ ಎಲೆಗಳಿಂದ, ಓಕೆ. ಫೈಬರಿಂದ ಪೇಪರ್ ಮಾಡಿದ್ದೀವಿ. ಓಕೆ. ಅಥವಾ ನಾವು ಇವಾಗ ಅದರಿಂದ ಆಲ್ಕೋಹಾಲ್ ಮಾಡಿದ್ದೀವಿ. ಓಕೆ. ಅಂದ್ರೆ ಇವೆಲ್ಲ ರಿಸರ್ಚ್ ಪ್ರಾಜೆಕ್ಟ್ಸ್ ಅಷ್ಟೇ. ಓಕೆ. ಇವನ್ನ ಫುಲ್ಫಿಲ್ ಆಗಿ ಕಮರ್ಷಿಯಲ್ ಪ್ರಾಡಕ್ಟ್ ಆಗಿ ಆಗಿಲ್ಲ. ಇನ್ನು ಹೌದು. ಮಾಡಬೇಕು ಅಂತ ಇದೆ. ಅದನ್ನ ಮುಂದಿನ ದಿವಸದಲ್ಲಿ ಅದನ್ನು ಮಾಡ್ತೀವಿ. ಅದು ನಿಮ್ಮ ರಿಸರ್ಚ್ ಪ್ರಾಡಕ್ಟ್ಗಳು ಸರ್ ಎಲ್ಲ? ಹೌದು. ಓಕೆ ಸರ್. ಇವಾಗ ಇವತ್ತು ಹೊಸಪೇಟೆಗೆ ಬಂದ ಕಾರ್ಯಕ್ರಮ ಸರ್? ಇವತ್ತು ನಮ್ಮ ಪ್ರಸನ್ನ ಅವರು ನಮ್ಮ ಮಿತ್ರರು, ಹೌದು. ಅವರು ನನಗೆ ತಿಳಿಸಿದ್ರು ಈ ಥರ ಒಂದು ಇದನ್ನ ಇಲ್ಲಿ ಎಲ್ಲರೂ ಸಾವಯವ ಕೃಷಿಕರೆಲ್ಲ ಸೇರಿ ಏನೇನು ಮಾಡ್ಬೋದು ಅಂತ ಅವರು ತಮ್ಮ ಅನಿಸಿಕೆಗಳನ್ನು, ತಮ್ಮ ಭಯಗಳನ್ನು ಇಲ್ಲಿ ಶೇರ್ ಮಾಡ್ತಾರೆ. ನೀವು ಬಂದು ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಬಾಳೆ ಬೆಳೀತಾರೆ. ಆ ಬಾಳೆಗೆ ಹೇಗಾದರೂ ಅದರ ತ್ಯಾಜ್ಯ ವಸ್ತುಗಳಿಗೆ ಏನಾದರೂ ಒಂದು ಮಾರ್ಕೆಟ್ ನೀವು ಕ್ರಿಯೇಟ್ ಮಾಡಿಕೊಳ್ಳಿಕ್ಕಾದ್ರೆ ಅದು ಅನುಕೂಲ ಆಗತ್ತೆ. ಬನ್ನಿ ನಮ್ಮಲ್ಲಿ ನಮ್ಮ ಜೊತೆಗೆ ಮಾಡಿ ಅಂತ ಹೇಳಿದ್ರು. ಅದನ್ನು ಮಾಡಿದೆ. ನನಗೆ ತುಂಬ ಸಂತೋಷ ಆಯಿತು. ಈಗ ಎಷ್ಟು ಹೊಸ ಮಾಹಿತಿ ಇಲ್ಲೆಲ್ಲ ಸಿಕ್ತು ನನಗೆ. ಹಾಗಿರ್ಬೇಕಾದ್ರೆ ನನ್ಗೆ ಗೊತ್ತಿರೋದನ್ನ ಒಂಚೂರು ಹೇಳಿದ್ದೀನಿ ನಾನು. ಹೌದು ಸರ್. ಹೌದು. ಆದ್ರೆ ಅದಕ್ಕಿಂತ ಜಾಸ್ತಿ ನನಗೆ ಹೊಸ ಮಾಹಿತಿ ಇಲ್ಲಿ ಸಿಕ್ತು. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ನಮ್ಮ ಪ್ರಸನ್ನ ಅವರ ತೋಟದಲ್ಲೇ ಒಂದು ಮರ ಇದೆ. ಆ ಮರ ಅದು ನಾಗಲಿಂಗ ಪುಷ್ಪ ಅಂತ ಕರೀತಾರೆ, ಕ್ಯಾನನ್ ಬಾಲ್ ಟ್ರೀ ಅಂತ ಇಂಗ್ಲಿಷ್ ಅಲ್ಲಿ. ಅದ್ರಲ್ಲಿ ಇಂಡಿಗೋ ಇದೆ. ನಾನು ಇಷ್ಟು ದಿವಸ ಅದನ್ನ ಬರೀ ಲಾಲ್ಬಾಗ್ ಅಲ್ಲಿ ಮರದ ಮೇಲ್ ನೋಡ್ತಾ ಇದ್ದೆ. ಆ ಹಣ್ಣನ್ನ ತಗೊಂಡು ನಾನು ಅದನ್ನ ಓಪನ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಯಾಕಂದ್ರೆ ಬಹಳ ಮೇಲ್ಗಡೆ ಇತ್ತು ಅದು. ಇಲ್ಲಿ ಪ್ರಸನ್ನ ಅವರ ತೋಟದಲ್ಲಿ ಎಲ್ಲ ಕೆಳಗಡೆ ಬಿದ್ದಿದೆ. ಅದನ್ನ ತಂದು ಅಲ್ಲಿ ನಮ್ಮ ಎದುರುಗಡೆ ಅದನ್ನ ಕೊಯ್ದು ಅದರ ಒಳಗಡೆ ಇರೋ ಪಲ್ಪೆಲ್ಲ ತೋರಿಸಿ ಅದರಿಂದ ಸಾಕಷ್ಟು ನನಗೆ ಕಲಿಕೆ ಆಯ್ತು. ಅದನ್ನ ಮುಂದಿನ ದಿವಸದಲ್ಲಿ ನಾನು ಅದನ್ನ ಇಂಡಿಗೋ ಅದನ್ನ ಅದರಿಂದ ತೋರಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮುಂದುವರಿಸಿ. ಇಲ್ಲಿ ಬಾಳೆ ದಿಂಡಿ ನಾರಿನ ಬಗ್ಗೆ ನೀವು ಹೇಳ್ಕೊಟ್ರಿ. ಅದು ಬಯೋ ಪ್ರಾಡಕ್ಟ್ ಹೇಗೆ ಮಾಡ್ಕೊಳ್ಬೇಕಂತ ತಿಳಿಸ್ಕೊಟ್ರಿ. ಇಲ್ಲಿನ ಜನಕ್ಕೆ ಹೆಚ್ಚಿನದಾಗಿ ಇಲ್ಲಿ ಮಾಹಿತಿನೇ ಇಲ್ಲ. ಅದನ್ನು ವೇಸ್ಟೇಜ್ ಆಗಿ ಮಾಡ್ತಾರೆ, ಇಲ್ಲರ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಾರೆ. ಇದನ್ನು ನೀವು ಭಾಳ ಉಪಯುಕ್ತ ಮಾಹಿತಿ ಕೊಟ್ರಿ ಸರ್. ಇವರಿಗೆ ಪ್ರೋತ್ಸಾಹ ನೀವು ಕೂಡ ನೀಡಿದಂಗೆ ಆಯಿತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ ಸರ್. ನಂಗೆ ಭಾಳ ಸಂತೋಷ ಆಯಿತು. ಯಾಕಂತಂದರೆ ಎಲ್ಲಿ ಯಾವ ಉತ್ಪನ್ನ ಇರುತ್ತೋ ಆ ಸ್ಥಳದಲ್ಲೇ ಅದ್ರ ಉಪಯೋಗ ಆಗಬೇಕು. ಹೌದು. ಅದರಿಂದ ವ್ಯಾಲ್ಯೂ ಅಡಿಷನ್ ಆಗಿ ಅಲ್ಲಿ ಸ್ಥಳೀಯ ಜನರಿಗೆ, ಹೆಣ್ಮಕ್ಕಳಿಗೆ ಅದರಿಂದ ಕೆಲಸ ಸಿಕ್ಕು ಅಲ್ಲಿ ಅವರಿಗೆ ಅವರ ಸಂಪಾದನೆ ಜಾಸ್ತಿ ಆದ್ರೆ ಒಂದು ಅವ್ರಿಗೆ ಲಾಭ. ಸಂಪಾದನೆ ಜಾಸ್ತಿ ಆಯ್ತು. ನಾವು ಅದನ್ನ ಉಪಯೋಗಿಸಬಹುದು. ಬಾಳೆ ನಾರಿನ ನೂಲನ್ನ
ನಾವು ಉಪಯೋಗಿಸಬಹುದು. ಹೌದು ಸರ್. ನಮ್ಗೆ ಜಾಸ್ತಿ ಸಿಗದೆ ಎಷ್ಟೋ ಸರ್ತಿ ಆರ್ಡರ್ನ ನಾವು ಇವಾಗ ಈ ಸಮಯದಲ್ಲಿ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಿರ್ತೀವಿ. ಹೌದು ಸರ್. ಅಂತ ಇದು ನಮಗ್ ಬಂದ್ರೆ ಹೌದು ಸರ್. ನಮ್ಮ ನಮ್ಮ ಕೆಲಸಕ್ಕೂ ಸುಲಲಿತವಾಗಿ ನಮ್ದು ಮುಂದುವರಿಯುತ್ತೆ. ಹೌದು ಸರ್. ಹಾಗಿರ್ಬೇಕಾದ್ರೆ ಇಬ್ಬರಿಗೂ ಹೌದು ಸರ್. ಅನುಕೂಲ ಇರೋದ್ರಿಂದ ನಾವು ಇದನ್ನ ಮುಂದುವರಿಸಬೇಕು ಅಂತ ನನ್ನ ಅನಿಸಿಕೆ. ಹೌದು ಸರ್. ಇನ್ನು ನಿಮ್ದು ಸಂಶೋಧನೆ ಬೇರೆ ಯಾವ್ದ್ರ ಮೇಲೆ ಆಗಿದೆ ಸರ್? ಸರ್ ಇವಾಗ ನಾನು ನ್ಯಾಚುರಲ್ ಡೈಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಇಂಡಿಗೋ ಮೇಲೆ ಸ್ಪೆಷಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದು ಸರ್. ಅದು ಒಂದು ಈ ಕ್ಯಾನನ್ ಬಾಲ್ ಟ್ರೀ ಅಲ್ಲದೆ ಇನ್ನೊಂದು ರೈಟಿಯಾ ಟಿಂಕ್ಟೋರಿಯಾ ಅಂತ ಇನ್ನೊಂದಿದೆ. ಹೌದು ಸರ್. ಅದು ಪಾಲಾ ಇಂಡಿಗೋ ಅಂತ ಕರೀತಾರೆ. ಹೌದು ಸರ್. ಅದು ನಮ್ಮ ಚನ್ನಪಟ್ಟಣ ಟಾಯ್ಸ್ ಮಾಡ್ತಾರೆ. ಹೌದು ಸರ್. ಅದೆಲ್ಲ ಟರ್ನರಿ ಮಾಡೋದು ಅದೆಲ್ಲ ಆ ಮರದ ಎಲೆಗಳು. ಓಕೆ. ಈಗ ಯಾವುದೇ ಒಂದು ಮರ ತಗೊಂಡು ಅದನ್ನ ಕೊಯ್ದು ಬಿಟ್ಟು ಅದನ್ನ ಟರ್ನರಿ ಮಾಡ್ಲಿಕ್ಕೆ ಉಪಯೋಗಿಸಿದ್ರೆ ಅದರ ಎಲೆಗಳೆಲ್ಲ ವೇಸ್ಟ್ ಆಗುತ್ತೆ. ಹೌದು ಸರ್. ಆ ಎಲೆಗಳನ್ನ ಕಲೆಕ್ಟ್ ಮಾಡಿ ಅದರಿಂದ ಇಂಡಿಗೋ ತೆಗಿಬಹುದು. ಹೌದು ಸರ್. ಇಂಡಿಗೋಗೆ ತುಂಬಾ ಬೆಲೆ ಇದೆ. ಹೌದು ಸರ್. ಆ ಬೆಲೆ ಉಳ್ಳ ವಸ್ತುವನ್ನ ನಾವು ಸದುಪಯೋಗ ಮಾಡಬೇಕು ಅಂತ ನನ್ನ ಅನಿಸಿಕೆ ಇತ್ತು. ಹೌದು ಸರ್. ಅದನ್ನ ಇವಾಗ ಒಂದು ದಾರಿ ಕಾಣ್ತಾ ಇದೆ, ಹೌದು. ಮಾಡಬಹುದು. ಹೌದು ಸರ್. ಸೊ ಅದನ್ನ ಮುಂದಿನ ದಿವಸದಲ್ಲಿ ಅದನ್ನ ಮುಂದುವರಿಸ್ತೀನಿ. ಹೌದು ಸರ್. ಅದಲ್ಲದೆ ನನಗೆ ಇನ್ನೊಂದು ಆಸಕ್ತಿ ಏನಂತಂದ್ರೆ ನಮ್ಮ ನೀರಿನ ಅಭಾವ ಬಹಳ ಇದೆ. ಹೌದು ಸರ್. ಕುಡಿಯೋ ಹೌದು. ನೀರಿಗೂ ಅಭಾವ ಇದೆ. ಹೌದು ಸರ್. ಅದಕ್ಕೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲೇ ನೀರಿನ ಪಸೆ ಇದೆ. ಹೌದು ಸರ್. ಆದ್ರೆ ಅದನ್ನ ತಗೊಳಕ್ ಆಗ್ತಿಲ್ಲ. ಹೌದು. ಆದ್ರೆ ಕೆಲವು ವಿಧಾನಗಳಿಂದ ಅಂದ್ರೆ ಅದನ್ನ ನೀರನ್ನ ಗಾಳಿಯನ್ನ ಕಲೆಕ್ಟ್ ಮಾಡಿ ಅದರ ಆ ಪಸೆಯನ್ನ ಗಾಳಿಯನ್ನ ಅದನ್ನ ತಂಪು ಮಾಡೋದ್ರಿಂದ ಅದನ್ನ ನೀರಾಗಿ ಪರಿವರ್ತನೆ ಮಾಡಿಬಿಟ್ಟು ಅದನ್ನ ನಾವು ಕಲೆಕ್ಟ್ ಮಾಡ್ಬೋದು. ಹೌದು ಅದು ಒಂದು ನಾವು ಕುಡಿಯೋದಕ್ಕೂ ಆಯ್ತು, ಇನ್ನೊಂದು ಇಲ್ಲಿ ನಮ್ಮ ಗಿಡ ಮರಗಳಿಗೂ ಆಯ್ತು. ಅದನ್ನು ಮಾಡಬೇಕು ಅಂತ ಕೆಲಸ ಮುಂದುವರೆದಿದೆ. ಅದು ಸಕ್ಸಸ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ. ಒಳ್ಳೊಳ್ಳೆ ಸಂಶೋಧನೆ ಮಾಡ್ರಿ ಸರ್. ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಏಜ್ ಎಷ್ಟು ಅಂತ ಕೇಳ್ಬೋದು ಸರ್? ಈಗ 70 ವರ್ಷ. ಒಳ್ಳೆ ಯುವಕರು ಇದ್ದಂಗೆ ಇದೀರಿ ಸರ್. ಥ್ಯಾಂಕ್ ಯು. ಒಳ್ಳೆ ಆಕ್ಟಿವ್ ಪರ್ಸನ್. ಇಲ್ಲ ಅಂದ್ರೆ ಹೊಸ ಹೊಸ ವಿಷಯಗಳನ್ನ ಕಲಿ- ಕಲಿತು ಹೌದು. ಮಾಡೋದ್ರಿಂದ ನಮ್ಮ ತಾರುಣ್ಯ ಮರುಕಳಿಸುತ್ತದೆ ಅಂತ ಇಲ್ಲ, ನನಗನ್ಸುತ್ತೆ. ಇನ್ನ ಕಲಿಯೋ ಉತ್ಸಾಹ ಭಾಳ ಇದೆ ಸರ್ ನಿಮ್ಮ ಹತ್ರ. ಅದು ನೀವು ಬೆಂಗಳೂರಿಂದ ಇಲ್ಲಿ ಜರ್ನಿ ಮಾಡ್ಕೊಂಡ್ ಬಂದಿರಂದ್ರೆ ಅದು. ಈಗ 70 ವರ್ಷದಲ್ಲಿ ಭಾಳ ಕಷ್ಟ ಸರ್. ಧನ್ಯವಾದಗಳು ಸರ್. Thank you. ಇಲ್ಲಿನ ರೈತರಿಗೆ ನೀವು ಮಾಹಿತಿ ನೀಡಿದ್ದಕ್ಕೆ ನಮಸ್ತೆ. ಥ್ಯಾಂಕ್ ಯು ಸರ್. My pleasure. ಅದನ್ನ ತಗೊಂಡು ದಾರ ಮಾಡ್ಬೋದು. ಅದನ್ನ ಇವಾಗ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ, ನೀವು ಖುದ್ದಾಗಿ ಅದನ್ನ ಮಾಡಿ ನೋಡಿ ಅದರ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಯಾಕಂದ್ರೆ ಎಲ್ಲ ಎಕ್ವಿಪ್ಮೆಂಟ್ ಇದೆ, ಬಾಳೆ ಸಾಕಷ್ಟು ನಮ್ಮ ಸುತ್ತಮುತ್ತ ಇದೆ. ಅದು ನೀವೇ ಮಾಡಿ, ಅದಕ್ಕೆ ವ್ಯಾಲ್ಯೂ ಇದೆ. ಅದನ್ನ ಬೈಬ್ಯಾಕಿಗೆ ನಾನು ರೆಡಿ ಇದ್ದೀನಿ. ಯಾಕಂದ್ರೆ ನನಗೆ ಆರ್ಡರ್ಸ್ ಇದೆ, ಮೆಟೀರಿಯಲ್ ಇಲ್ಲ. ಹೀಗಿದೆ ಪರಿಸ್ಥಿತಿ. ಇಲ್ಲಿ ಮೆಟೀರಿಯಲ್ ಇದೆ, ದಾರ ಸದ್ಯಕ್ಕೆ ದಾರ ತಗೊಳ್ತೀವಿ. ಮುಂದೆ ಯಾರಾದ್ರೂ ನೇಕಾರ ಬಂದ್ರೆ ಇದನ್ನ ನೇಯ್ದು ಕೊಟ್ಟರು ನಾವು ತಗೊಳ್ತೀವಿ. ಮಾಡೋದು ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟು ಅದೆಲ್ಲ 100 ಇಂಚಿದೆ. ಆದರೆ ದಾರ ಮಾತ್ರ ಯಾರು ಬೇಕಾದ್ರೂ ಮಾಡು, ಮನೆಯಲ್ಲೇ ಕೂತ್ಕೊಂಡು ಮಾಡು. ಏನಿಲ್ಲ ಅಂತಂದ್ರು ಒಂದು ದಿವಸಕ್ಕೆ 400 ರಿಂದ 500 ರೂಪಾಯಿ ಸಂಪಾದನೆ ಮಾಡು ದಾರ ಮಾಡೋ ಸಾಧ್ಯತೆ. ಆಯ್ತಾ? ಅದಾದ್ಮೇಲೆ ಕಾಂಡ ಆಯ್ತು. ಆಮೇಲೆ ಅದರ ಒಳಗಡೆ ಇರೋ ಗಡ್ಡೆ ಫುಲ್ ಸ್ಟಾರ್ಚ್ ಅದು. ಆ ಸ್ಟಾರ್ಚ್ ತಗೊಂಡು ನೀವು ಪೊಟೆಟೊ ತರ, ಆಲೂಗಡ್ಡೆ ತರ ಅದನ್ನ ತಿನ್ಬೋದು. ಇಲ್ಲ ಅದರಿಂದ ಪವರ್ ಆಲ್ಕೋಹಾಲ್ ಮಾಡ್ಬೋದು, ರೆಗ್ಯುಲರ್ ಆಲ್ಕೋಹಾಲು ಮಾಡ್ಬೋದು. ಸೊ ಲಿಮಿಟ್ ಇಲ್ಲ. ಅದು ಬಯೋಗ್ಯಾಸ್ ಎಲ್ಲ ಹಾಕಿದ್ರೆ ಬಯೋಗ್ಯಾಸ್ ಬರುತ್ತೆ. ಸೊ ಬಾಳೆ ಕಲ್ಪ ವೃಕ್ಷಾನೇ ಅದು ಆಕ್ಚುಲಿ. ಅದನ್ನ ಸರಿಯಾಗಿ ನಾವು ಉಪಯೋಗಿಸಿದ್ರೆ ಸಾಧ್ಯತೆಗಳು ಹಾಗೆ ತಂತಾನೆ ಅನಾವರಣಗೊಳ್ತಾ ಹೋಗುತ್ತೆ. ಏನೇನು ಮಾಡಬಹುದು ಅಂತ ಅದ್ರ ಹಿಂದೆ ನಾವು ಬೀಳ್ಬೇಕು. ಮಾಡ್ತೀನಿ ನಾನು, ಇದನ್ನ ತಿಳ್ಕೊಳ್ತೀನಿ ಅಂತ ಸಾಧ್ಯತೆ. ಇದು ಮಾತಾಡಿದಾಯ್ತು, ಈಗ ಅದನ್ನು ಮಾಡೋಣ. ಅಲ್ಲಿದೆ ಸ್ವಲ್ಪ ದಯವಿಟ್ಟು ಎಲ್ಲರೂ ಅದರ ಸ್ಪೀಡು ಜಾಸ್ತಿ ಸ್ಪೀಡ್ ಮಾಡಿದ್ರೆ ಕಟ್ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಒಂದೇ ಥರ ಸ್ಪೀಡ್ ನಾವು ಮೇಂಟೈನ್ ಮಾಡಿದ್ರೆ ಪ್ರೊಡಕ್ಷನ್ ಚೆನ್ನಾಗಿ ಬರುತ್ತೆ. ಸಾಕು, ನಿಲ್ಲಿಸಿ. ಅವ್ರು ಹೇಳಬೇಕು. ನಮ್ಮ ಕಡೆ ಎಲ್ಲ ಮಿಷಿನ್ ಹೇಗಿದೆ ಅಂತಂದರೆ ಕಾಲಲ್ಲೇ ಅದನ್ನು ಪ್ರೆಸ್ ಮಾಡಿದ್ರೆ ನಿಲ್ಲುತ್ತೆ, ಪವರ್ಡ್ ಇದೆ. ಈಗ ಇಲ್ಲಿ ಮಾತ್ರ ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಇಷ್ಟಾಯಿತು. ಈಗ ಇನ್ನೊಂದು ಇವಾಗ ಸೇರಿಸ್ಬೇಕು ಇದಕ್ಕೆ. ಇದು ಭಾಳ ದಪ್ಪ ಆಯಿತು, ಇದು ಸ್ವಲ್ಪ ಸಣ್ಣಾಗಿರೋದು ಕೊಡಿ. ಅದು ಕೊಡಿ. ಸರಿ,
ಇವಾಗ ಇಷ್ಟು ಉದ್ದ ಆಯಿತಾ, ಮಧ್ಯದಲ್ಲಿ ಸೇರಿಸ್ಬೇಕು. ಈ ಎರಡಿದೆ ನೋಡಿ, ಇಲ್ಲಿ ಎರಡಿದೆ ಹೀಗೆ, ಇದ್ರ ಮಧ್ಯದಲ್ಲಿ ನಾನು ಕೊಡ್ತೀನಿ. ಇನ್ನೊಂದು ರೆಡಿ ಮಾಡಿ, ಯಾಕಂದರೆ ಇವಾಗ ಇಮಿಡಿಯೇಟ್ ಮುಗೀತು. ಹಾಂ 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 ಮಾಡಿ, ನಿಧಾನವಾಗಿ. ಅಯ್ಯೋ ಕಟ್ಟಾಯಿತು. ಸರ್ ಇದು ಸಿಂಗಲ್ ಪ್ಲೇ. ಹಾಂ ಸಿಂಗಲ್ ಪ್ಲೈ, 2 ಪ್ಲೈನೂ ಮಾಡ್ಕೋಬೋದು ಬೇಕು ಅಂತಂದರೆ. ಅಂದರೆ ಆ ಉಲ್ಟಾ ತಿರುಗಿಸ್ಬೇಕಾಗುತ್ತೆ, ರಿವರ್ಸ್. ಅದು ಈ ಥರ ಒಂದೊಂದರಲ್ಲಿ 15 ಮೀಟ್ರದ್ದು. ಇದು ನಾವೊಂದು ಲಡಿ ಅಂತ ಕರಿತೀವಿ. ಲಡಿ ಅಲ್ಲ, ಇದು ಉಂಡೆ ಅಂತ ಕರಿಬೋದು. ಇದನ್ನು ಒದ್ದೆ ಇದೆ, ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ಬಿಡ್ಬೇಕು. ಯಾಕಂದರೆ ಟ್ರಾನ್ಸ್ಪೋರ್ಟ್ ಆಗಬೇಕಲ್ಲ ಬೇರೆ ಕಡೆ. ಈಗ ನಾನೇ ಕೊಟ್ಕೊಳ್ತೀನಿ ಅಂತಂದರೆ ಒದ್ದೆ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಅದು ಕೊಳೆಯೋ ಚಾನ್ಸ್ ಇರುತ್ತೆ. ಬಿಸಿಲಲ್ಲಿ ಇಟ್ಟು ಅದನ್ನು ಒಣಗಿಸ್ಬಿಟ್ರೆ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಇಷ್ಟು 1000 ಉಂಡೆ ನಾವು ಕಳಿಸ್ತಾ ಇದ್ದೀವಿ ಅಂತ ಬರೆದ್ಬಿಟ್ಟು ನಮ್ಮ ಹತ್ರ ಬರುತ್ತೆ. ಇದು ನಾವೇನು ಮಾಡ್ತೀವಿ, ಪ್ರತಿಯೊಂದು ಉಂಡೆನೂ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ, ರ್ಯಾಂಡಮ್ ಚೆಕ್ಕಿಂಗ್ ಮಾಡ್ತೀವಿ. ಅಲ್ಲೊಂದು 5-6 ಉಂಡೆ ಅಲ್ಲಿಂದ ತೊಗೊಳ್ತೀವಿ. 15 ಮೀಟ್ರ್ ಪ್ಲಸ್ ಇದೆಯಾ, ಎವ್ರಿಥಿಂಗ್ ಎಲ್ಲ 15 ಮೀಟ್ರ್ ಇದೆ ಅಂತ ಲೆಕ್ಕ, ಅದಕ್ಕೆ ಲೆಕ್ಕ ಹಾಕ್ಬಿಡ್ತೀವಿ 15 ಮೀಟ್ರಿಗೆ. ಅದಕ್ಕೆ ಬೇಕಾದ ಹಣವನ್ನು ಇಲ್ಲಿ ಕೊಟ್ಟು ಕಳಿಸ್ತೀವಿ ನಾವು. ಈ ಥರದ ವ್ಯವಸ್ಥೆ ನಮ್ಮಲ್ಲಿದೆ. ನಮಗೆ ಬೆಂಗಳೂರು ಸುತ್ತಮುತ್ತನೇ ಒಂದು 2-3 ಕಡೆಯಿಂದ ಆ ಥರ ಆಗ್ತಾಯಿದೆ. ಆದರೆ ಸಾಲ್ತಾ ಇಲ್ಲ. ನಮಗಿರೋ ಆರ್ಡರ್ಸ್ಗೆ ಇನ್ನೂ ಜಾಸ್ತಿ ಬೇಕು ನಮಗೆ. ಅದಕ್ಕೆ ಈಗ ನಾನು ಪ್ರಸನ್ನ ನನಗೂ ಅವ್ರಿಗೂ ಮುಂಚೆಯಿಂದ ಪರಿಚಯ, ನಾನು ಮಾಡ್ತಾಯಿರೋ ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತು. ಸೊ ಅವರೇನಂದರು, ನಮ್ಮಲ್ಲಿ ಸಾಕಷ್ಟು ಬಾಳೆ ಬೆಳಿತೀವಿ ನಾವು, ನೀವು ಯಾಕೆ ಬಂದು ಅಲ್ಲಿ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಈ ಥರದ್ದು ಒಂದು ಟೆಕ್ನಾಲಜಿ ಇದೆ ಈ ಥರ. ಸ್ವಲ್ಪ ಲೋಡ್ ವಾಯ್ಸ್ ಹೌದಾ? ಓ ಹಿಂದೆ ಕೇಳಿಸ್ತಾ ಇಲ್ವಾ? ಹಾಂ ಸರಿ ಆಯ್ತು. ನಿಧಾನವಾಗಿ ಹೋಗಿ ಹಿಂದೆ. ಹಾಂ ಹಾಂ ಇದಕ್ಕೆ ಒಂದೇ ಸಮ ಕಟ್ ಮಾಡಲಿಕ್ಕೆ ಒಂದು ಭಾಳ ಸುಲಭವಾದ ವಿಧಾನ ಇದೆ. ಒಂದು ಮರದ್ದು ಸ್ಕ್ವೇರ್ ಪೀಸು, ಅದ್ರ ಮೇಲೆ ಕರೆಕ್ಟಾಗಿ ಡಿಸ್ಟೆನ್ಸಲ್ಲಿ ಈ ಮಳೆಗಳನ್ನು ಇಟ್ಬಿಡೋದು. ಹೀಗೆ ಅಂದರೆ ಶರಶಯ್ಯ ಭೀಷ್ಮ ಮಲಗಿದ್ನಲ್ಲ ಆ ಥರ ಹೀಗೆ ನಿಂತಿರುತ್ತೆ. ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ಪಟ್ಟೆ ಇಟ್ಬಿಟ್ಟು ಹಿಂಗೆ ಎಳೆದ್ರೆ ಕರೆಕ್ಟಾಗಿ ಒಂದೇ ಸಮ ಕಟ್ಟಾಗತ್ತೆ. ಅದೆಲ್ಲ ಮುಂದೆ ವ್ಯಾಲ್ಯೂ ಅಡಿಷನ್ ಅಂತ ಮಾಡ್ಕೋಬೋದು. ಆವಾಗೇನೋ ಯೂನಿಫಾರ್ಮಾಗಿ ಬರುತ್ತೆ, ನಿಮಗೆ ಕಟ್ಟಾಗೋದು ಕಡಿಮೆ ಆಗುತ್ತೆ, ಮತ್ತೆ ಆವಾಗ ವೇಸ್ಟ್ ಆಗೋದಿಲ್ಲ. ಎಲ್ಲ ಒಟ್ಟಿಗೆ ಹೇಳಿದ್ರೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಅದೇ. ಹಾಂ ಇವಾಗ ಸಾಕು. ಇವಾಗ ಹಿಂಗೆ ಸುತ್ತಿ ಮಾಡಿದ್ದೀರಲ್ವಾ, ತೆಗೆದುಬಿಟ್ಟು ಹೀಗೆ ಹೀಗೆ ಹಾಂ ಸುತ್ತಿ. ಇದು ಲೀವ್ ಬಿಟ್ರೆ ಹಿಂಗಾಗತ್ತೆ, ಬಟ್ ಆಗತ್ತೆ ಸ್ವಲ್ಪ. ಅದೇ ಇದು ತಡಿ ಎಳಿಬೇಡಿ. ಅದೇ ಇಲ್ಲಿ ಹಾಂ